ಭಾಳ ದಿನ ಆದಮೇಲೆ ನಾನು ಒಂದು ರೈಡ್ ಪ್ಲ್ಯಾನ್ ಮಾಡಿದ್ದೆ ಇವತ್ತು ಶನಿವಾರ. ತುಂಬ ದಿನ ಆಯಿತು, ಆಲ್ಮೋಸ್ಟ್ ಒಂದು 2 ತಿಂಗಳ ಮೇಲಾಗಿತ್ತು ಬೈಕ್ ರೈಡ್ ಮಾಡಿ. ಹಾಗಾಗಿ ಇವತ್ತು ಫಸ್ಟ್ ಟೈಮು ಸೋಲೋ ಬೈಕ್ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆನೇ. ಯಾವ ಲೊಕೇಶನ್ಗೆ ಹೋಗ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಹೋಗ್ತಾ ಇರೋ ಜಾಗ ಇವತ್ತು ಬಂದು ಆಂಧ್ರ ಪ್ರದೇಶ್. ಇಲ್ಲಿಂದ ಸ್ಟಾರ್ಟ್, ಇಲ್ಲಿಂದ ಈ ಕಡೆ ಕರ್ನಾಟಕ, ಈ ಕಡೆ ಆಂಧ್ರ ಪ್ರದೇಶ್. ಆ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ. ಬನ್ನಿ ಯಾವ ಜಾಗ ಅಂತ ನಿಮಗೆ ತೋರಿಸ್ತೀನಿ. ಬೆಳಗ್ಗೆನೇ ಸಖತ್ತಾಗಿದೆ ಮಾತ್ರ. ರೋಡು ಸಖತ್ತಾಗಿತ್ತು. ಈ ರೋಡು ನಾವು ದೇವನಹಳ್ಳಿ ಕಡೆಯಿಂದ ಬಂದಿರೋದು. ದೇವನಹಳ್ಳಿ ಕಡೆಯಿಂದ ರೋಡ್ ಮಾತ್ರ ಸಖತ್ತಾಗಿದೆ. ಈ ಕಡೆ ನೋಡೋದಕ್ಕೆ ವಾತಾವರಣ ಕೂಡ ಸಖತ್ತಾಗಿದೆ. ಬೆಳಗ್ಗೆನೇ. ಇನ್ನು ಮಧ್ಯಾಹ್ನ ಹೋಗೋ ಅಷ್ಟರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ, ಆಲ್ಮೋಸ್ಟ್ ಇನ್ನೊಂದು 25 ಕಿಲೋಮೀಟ್ರು ನಾನು ಹೋಗೋ ಜಾಗಕ್ಕೆ ರೀಚ್ ಆಗ್ತೀನಿ, ತೋರಿಸ್ತೀನಿ. ಕೊಂಡ ಎಲ್ಲಿ ನೋಡಿದ್ರು ಕೊಂಡ, ಬೆಟ್ಟ ಗುಡ್ಡ ಅದೇ ಇದೆ. ಈ ಕಡೆ ಈ ರೋಡಲ್ಲಂತೂ ಅದೇ ಇದೆ. ನಾನು ಹೋಗ್ತಾ ಇರೋದು ಒಂದು ಕೊಂಡಕ್ಕೇನೆ. ಯಾವುದು ಕೊಂಡ ಅಂತ ತೋರಿಸ್ತೀನಿ ಬನ್ನಿ. ಒಂದ್ಸರಿ ಯಾವಾಗಾದರೂ ಈ ರೈಡ್ ಬನ್ನಿ. ಹೈದ್ರಾಬಾದ್ ಹೈವೇಯಲ್ಲಿ ಸಖತ್ತಾಗಿದೆ. ಇಲ್ಲಿಂದ ಲೆಫ್ಟ್ ನಾನು ಹೋಗೋ ಜಾಗ ಪೆನುಕೊಂಡ ಫೋರ್ಟ್. ನಾನು ಬಂದಿರೋದು ಇವತ್ತು ಪೆನುಕೊಂಡ ಹಿಲ್ಗೆ, ಪೆನುಕೊಂಡ ಫೋರ್ಟ್, ಪೆನುಕೊಂಡ ಅನ್ನೋ ಕೋಟೆಗೆ. ನೋಡೋಣ ಬನ್ನಿ ಹೆಂಗಿರುತ್ತೆ. ಸಖತ್ತಾಗಿರುತ್ತೆ ಅದು ನೋಡೋದಕ್ಕೆ. ನಾನು ವಿಡಿಯೋದಲ್ಲಿ ಮತ್ತೆ ಇಮೇಜಸ್ ಎಲ್ಲ ನೋಡಿದ್ದೀನಿ. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ನನ್ನ ಹತ್ರ ಡ್ರೋನ್ ಇಲ್ಲ ಆ ರೋಡ್ನ ತೋರಿಸೋದಕ್ಕೆ. ಬಟ್ ಬೈಕ್ ರೈಡ್ನ ಫೀಲ್ ಮಾಡಿ ನೋಡೋಣ ಆ ರೋಡಲ್ಲಿ ಹೆಂಗಿರುತ್ತೆ ಅಂತ. ಪೆನುಕೊಂಡ ಊರು ಇರ್ಬೋದು ಇದು. ಪೆನುಕೊಂಡ ಕೊಂಡ. ನಮ್ಮ ಕಡೆ ಹೆಂಗೆ ಹಳ್ಳಿ ಕೊಪ್ಪಲು ಅಂತ ಇರುತ್ತೋ ಹಂಗೆ ಈ ಕಡೆ ಎಲ್ಲ ಕೊಂಡ ಪಲ್ಲಿ ಆ ಥರ ಇರುತ್ತೆ ಊರುಗಳಿಗೆ ಹೆಸರು. ಕೊಂಡ ಅಂದರೆ ಬೆಟ್ಟ ಗುಡ್ಡ ಅಂತ. ಪೆನುಕೊಂಡ ಅಂದರೆ ದೊಡ್ಡ ಬೆಟ್ಟ ಅಂತ. ಸಖತ್ತಾಗಿದೆ ಊರು. ದಾರಿ ಹೆಂಗಿದೆ ಅದನ್ನೆಲ್ಲ ನೋಡೋಣ ಇವತ್ತು. ಪೆನುಕೊಂಡ ದೊಡ್ಡ ಸಿಟಿ ಇದ್ದಂಗೆ ಇದೆ ಇದು. ನಿಧಾನಕ್ಕೆ ಹೋಗೋಣ. ಹೌದು, ಪೆನುಕೊಂಡ ಏನಪ್ಪ ತಾಲೂಕಾ ಹೋಬ್ಳಿನ ಏನಂತ ಗೊತ್ತಿಲ್ಲ. ಬಟ್ ದೊಡ್ಡ ಸಿಟಿ ನೋಡಿ, ಅಲ್ಲಿಂದ ಇದೆ. ಅಲ್ಲೇ ಲೆಫ್ಟ್ ತಗೋಬೇಕಿತ್ತಂತೆ. ನೋಡಲಿಲ್ಲ ಬೋರ್ಡು ಯಾವ ಕಡೆ ಅಂತ, ಡೈರೆಕ್ಟ್ ಬಂದ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಲೆಫ್ಟ್ ತಗೋಬೇಕಂತ. ಎಂಟ್ರೆನ್ಸ್ ಆದ ತಕ್ಷಣನೇ ಲೆಫ್ಟ್ ಅಂತ ಹೇಳಿದ್ರು. ನಾನು ಮರ್ತ್ಬಿಟ್ಟು ಮುಂದೆ ಬಂದಿದ್ದೀನಿ. ನೋಡೋಣ ಎಲ್ಲಿದೆ, ಯಾರನ್ನಾದ್ರೂ ಕೇಳೋಣ. ಅಣ್ಣ కొండెక్కి ఎట్లా పోయేది? స్ట్రైటా? ಸರ್ಕಲ್ ಲೆಫ್ಟ್ తీసుకోవాలా? ಥ್ಯಾಂಕ್ ಯು. ಥ್ಯಾಂಕ್ ಯು. ಏನೋ ಒಂದು ಸ್ವಲ್ಪ ತೆಲುಗು ಬರ್ತಾ ಇದೆ. ಚೆನ್ನಾಗಿ ಮಾತಾಡಿದ್ನಾ? ಕಮೆಂಟ್ ಮಾಡಿ. ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ಭಾಷೆಗಳು ಕಲ್ತಿದ್ದೀವಿ. ಜೀವನ ಮಾಡಬೇಕಲ್ವಾ. ಬನ್ನಿ, ಅಲ್ಲೆಲ್ಲ ಲೆಫ್ಟ್ ಹೋಗ್ಬೇಕಂತ ಸರ್ಕಲಲ್ಲಿ. ಮೇ ಬಿ ಈ ಸರ್ಕಲಲ್ಲಿ ಲೆಫ್ಟ್ ಅನಿಸುತ್ತೆ. ಈ ಸರ್ಕಲಲ್ಲಿ ಲೆಫ್ಟ್ ಇಲ್ಲ. ಭಾಳ ದೂರ ಬಂದ್ಬಿಟ್ಟಿದ್ದೀನಲ್ಲಪ್ಪ.
ಎಲ್ಲಿದೆ ಸರ್ಕಲ್ಲು, ಎಲ್ಲಿದೆ ಎಡ ತಿರುವು ಗೊತ್ತಿಲ್ವಲ್ಲ. ಎಲ್ಲಿತ್ತು ಬೋರ್ಡು? ನಾನಂತೂ ನೋಡ್ಲಿಲ್ಲಪ್ಪ ಬೋರ್ಡ್ನ. ಬನ್ನಿ ನೋಡೋಣ. ಅಸಲಿ ರೋಡ್ ಇದಲ್ಲ ಅನ್ಸುತ್ತೆ, ಇದಿನ್ನೂ ಆ ಬೆಟ್ಟದ ಹತ್ರ ಹೋಗೋ ರೋಡ್ ಇರಬೇಕಿದು. ಈ ಫೋರ್ಟ್ಗೆ ಒಂದು ಇತಿಹಾಸ ಇದೆ, ಅದನ್ನ ಮೇಲೆ ಹೋದ್ಮೇಲೆ ಹೇಳ್ತೀನಿ ಬನ್ನಿ. ನಾನು ಓದ್ಕೊಂಡ್ಬಂದಿದ್ದೀನಿ. ಏನಪ್ಪ ಯಾರು ಕಾಣ್ತಾ ಇಲ್ಲ. ಅಲ್ಲಿ ಬರ್ಬೇಕಾದ್ರೆ ಒಂದೆರಡು ಬೈಕು ಕಾರು ಕಾಣ್ತು, ಅದಾದಮೇಲೆ ಯಾರೂ ಇಲ್ಲ ನೋಡಿ. ಇಲ್ಲಿ ನಮ್ಮ ಹಳೆ ಕಾಲದ ಇತಿಹಾಸಗಳು ಹೆಂಗಿದೆ ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ನಿಜವಾಗ್ಲೂ. ಒಂದೊಂದು ಜಾಗದ ಬಗ್ಗೆನೂ ಕೂತ್ಕೊಂಡು ಓದ್ಕೊಂಡು ತಿಳ್ಕೋಬೇಕು. ನಾವು ಸುಮ್ಮನೆ ನೋಡ್ತೀವಿ ಹೋಗ್ತೀವಿ, ನೋಡ್ತೀವಿ ಹೋಗ್ತೀವಿ, ತಿಳ್ಕೋಬೇಕು. ಹಾಂ, ಇಲ್ಲಿದ್ದಾರೆ ಬೈಕರ್ಸ್. ಇಲ್ಲಿಂದ ಸ್ಟಾರ್ಟ್ ಅನಿಸುತ್ತೆ. ಬನ್ನಿ ಹೋಗೋಣ. ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕಾ? ಟಿಕೆಟ್ ತೊಗೋಬೇಕು. ಗಾಡಿ ನಂಬರ್ ಎಲ್ಲ ಬರೀತಾವ್ರಪ್ಪ. ಎಂತಣ್ಣ? 20 ರೂಪಾಯಿ ಎಂಟ್ರೆನ್ಸ್. 20 ರೂಪಾಯಿ. ಫೋನ್ ಪೇ ಮಾಡೋಣಪ್ಪ. ಅಣ್ಣ ఏంది? స్లిప్ ఇవ్వాలా? ఇక్కడ ఫోన్ పే చేసినాడు, టోకెన్ ఇచ్చేయి. ಒಂದು ಬೈಕಿಗೆ 20. ಥ್ಯಾಂಕ್ ಯು ಅಣ್ಣ. ಏನಪ್ಪ ಇದು, ಬೆಡ್ ಎಲ್ಲ ತಗೊಂಡೋಗ್ತಾರೆ. ಬನ್ನಿ ಕೊಂಡ ಎಕ್ಕನ, ಕೊಂಡ ಹತ್ತನ ಬನ್ನಿ. ಓ, ಇಲ್ಲಿಂದ ರೋಡ್ ಸ್ಟಾರ್ಟ್. ಸಕ್ಕತ್ತಾಗಿದೆ. ಹಾಂ, ಬರ್ದಿದ್ದಾರೆ ನೋಡಿ, ಡೇಂಜರಸ್ ರೋಡ್ ಅಂತ. ಹಾಗೆ ವ್ಯೂ ಕೂಡ ನೋಡಿ ಸಖತ್ತಾಗಿದೆ. ಪೆನುಕೊಂಡ ಊರು ರೋಡ್ ಇದು. ಎಷ್ಟು ಟರ್ನ್ ಇದೆ? ಇದು ಒಂದು ಮೊದಲನೇ ಏರ್ಪಿನ್ ಬೆಂಡ್. 1 ಟರ್ನ್. ಸನ್ರೈಸ್ ನೋಡಿ, ಮತ್ತು ಆ ಕಡೆ ವ್ಯೂ ನೋಡಿ ಹೆಂಗೆ ಸಖತ್ತಾಗಿದೆ, ತುಂಬ ಸಖತ್ತಾಗಿದೆ. ಇದು 2ನೇ ಏರ್ಪಿನ್, 2ನೇದು. ಚೆನ್ನಾಗಿ ಮಾಡಿದ್ದಾರೆ. ವಾವ್, ಸೂಪರ್ ಆಗಿದೆ.
ಸೋಲೋ ರೈಡ್ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಬೆಳಗ್ಗೆನೇ. ಆ್ಯಕ್ಚುಲಿ ನಾವು ಗ್ರೂಪ್ ರೈಡ್ ಹೋಗ್ತಾ ಇದ್ವಿ, ಎಲ್ಲರೂ ಬ್ಯುಸಿ ಇದ್ದಾರೆ, ಹಂಗಾಗಿ ಈ ಸರಿ ಸೋಲೋ ರೈಡ್ ಬಂದಿದ್ದೀನಿ ಈ ಪ್ಲೇಸ್ಗೆ. ಸಕ್ಕತ್ತಾಗಿದೆ ಪ್ಲೇಸು. ವಾವ್, ಈ ಕಡೆ ಸೂಪರ್ ಆಗಿದೆ ವ್ಯೂ. ನಡ್ಕೊಂಡು ಬರ್ತಾ ಇದ್ದಾರೆ, ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ ವಾಕಿಂಗ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಬೆವ್ತು ಹೋಗ್ಬಿಟ್ಟಿದೆ ನೋಡಿ ಇಷ್ಟು ಬೆಳಿಗ್ಗೆನೆ. ಕೊಂಡ ಎಕ್ಕೋದಂದರೆ ಅಷ್ಟು ಕಷ್ಟ, ಈಸಿ ಅಲ್ಲ. ಬೈಕರ್ಸ್ ಇಲ್ಲೇ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ. ಇದು 3ನೇದು ಅನ್ಕೋತೀನಿ, ಹೇರ್ ಪಿನ್ ಬೆಂಡ್ 3ನೇದು. ಅಂದರೆ ಕರ್ವ್, ಅಷ್ಟು ಕರ್ವ್ ಇರೋದು, ಅದೆಲ್ಲ ನಾರ್ಮಲ್ ಟರ್ನಿಂಗ್ ಥರ ಇದೆ. ನಾವು ಫೋಟೋ ಆಮೇಲೆ ತಗೊಳ್ಳೋಣ, ಫಸ್ಟ್ ವಿಡಿಯೋ ಮಾಡ್ಕೊಂಡು ಹೋಗೋಣ. ನಾಲ್ಕನೇದು ಕೌಂಟ್ ಗೊತ್ತಿಲ್ಲ, ಯಾಕೆ ಕೌಂಟ್ ಮರ್ತೋಗ್ತಾಯಿದೆ. ಜಸ್ಟ್ ರೈಡ್ ಮಾಡ್ತೀನಿ. ವಾವ್, ಸೂಪರ್ ಆಗಿದೆ, ನಿಜ ಸಖತ್ತಾಗಿದೆ. ಲೆಫ್ಟ್ ಟರ್ನ್ ಈಸಿಯಾಗಿ ಮಾಡ್ಬೋದು, ರೈಟ್ ಟರ್ನ್ ಮಾಡುವಾಗ ತುಂಬ ಕಷ್ಟ ಅಲ್ವಾ, ಎಲ್ಲ ಬೈಕರ್ಸ್ಗೂ ಗೊತ್ತಿರುತ್ತೆ. ಅದೇನೋ ಕಂಫರ್ಟೇ ಇರಲ್ಲ ರೈಟ್ ಟರ್ನ್ ಮಾಡೋದಕ್ಕೆ. ನಿಜವಾಗ್ಲೂ ಸಖತ್ತಾಗಿದೆ. ಫುಲ್ಲು ಮೇಲಕ್ಕೆ ಹೋಗಿ ವಿಡಿಯೋ ಮಾಡೋಣ. ಯೂಟರ್ ಆದರೆ ಕೆಳಿಕಲ್ಲ ಮೇಕೆ. ಇಲ್ಲೊಂದು ಸ್ವಲ್ಪ ಜನ ಬೈಕರ್ಸ್ ಆಲ್ರೆಡಿ ನಿಂತಿದ್ದಾರೆ. ಇಷ್ಟೇನಾ? ಇದೇ ಲಾಸ್ಟಾ? ನಾನಿನ್ನೂ ಬರುತ್ತೆ ಅಂತ ಬರ್ತಾ ಇದ್ದೀನಿ. ಇದೇ ಕೊನೆ ಅನ್ಕೋತೀನಿ. ಹೌದು, ಇದೇ ಎಂಡ್ ಪಾಯಿಂಟ್. ಏನಿದೆ ಅಂತ ಗೊತ್ತಿಲ್ಲ, ಏನಿದೆ ಮುಂದೆ? ಏನಿಲ್ವಾ? ಅಷ್ಟೇನಾ?
ವಿಜಯನಗರ ಸಾಮ್ರಾಜ್ಯದ ಇಲ್ಲಿವರೆಗೂ ವಿಜಯನಗರ ಸಾಮ್ರಾಜ್ಯ ಇತ್ತು ಅಂತ ಇತಿಹಾಸ ಇದೆ. ಹಳೆ ಕಾಲದ ಇತಿಹಾಸ ಹೆಂಗೆ ಕಾಣ್ತಾ ಇದೆ. ಬೇಡ ಮುಂದೆ ಹೋಗೋದು. ಇದು ಜಸ್ಟ್ ಒಂದು ಬೆಟ್ಟ ಮತ್ತೆ ಈ ಒಂದು ಕೋಟೆಯ ಒಂದು ಇತಿಹಾಸ ಮತ್ತೆ ಅದ್ರದ್ದು ಅಷ್ಟೇ ಅನ್ಸುತ್ತೆ. ಇಲ್ಲಿ ಅಷ್ಟಾಗಿ ಏನಿಲ್ಲ, ಏನೋ ಇಲ್ಲೆಲ್ಲ ಏನೋ ಮಾಡ್ತಾ ಇದ್ದಾರೆ, ಎಲ್ಲ ಲಾಕ್ ಮಾಡಿದ್ದಾರೆ, ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ. ఇది మెయిన్ టెంపులా? మెయిన్ టెంపుల్ పూజలు ఏమి చేయరు ఇక్కడ? లోపల అసలు ఏం లేదన్న. ఏం లేదా? అక్కడ ఉండే టెంపులే ఉండే? అక్కడ ఒక టెంపుల్ ఉంది అని చెప్పి అది స్టిల్ అక్కడ పూజలు చేస్తారా లేదా? పూజ చేస్తారు. చేస్తారు. అక్కడికి వెళ్ళొచ్చు అన్న మీరు. ఎక్కడ వెళ్ళొచ్చా? అక్కడ అట్ల వరకు పోతే ఏం తెలియదు. బైక్స్ ఉన్నాయి. అక్కడ చిన్న చిన్న దారి ఉంది కదా? చిన్నది రైట్ సైడ్ స్టెప్స్ లాగా ఉంటుంది. ఓకే. కింద మీకు పాండ్ వస్తుంది. ఫ్రమ్ హియర్ 150 మీటర్స్ కిందకి వెళ్తే రైట్ సైడ్ నైస్ పాండ్, ఆల్సో వన్ వ్యూ పాయింట్. అక్కడ నుంచి ఇంకా ముందుకు వెళ్తే ఆ స్లోప్ ఇంకా. ఇది 24 hours ఓపెన్ ఉంటుందా? 24 hours ఓపెన్. ఏం రిస్ట్రిక్షన్ ఏం లేదు? నథింగ్ అన్న. ఇది 5 days అయిందన్న టోల్ అది స్టార్ట్ చేసి. సో ఇప్పుడు స్టార్ట్ చేశారా ఆల్రెడీ? మీరు ఆల్రెడీ 1 year. అలా మీరు అదేనా క్లైంబింగ్ చేస్తారు కదా? ఇప్పుడు చేయాలా? మిమ్మల్ని కింద చూసి ఇప్పుడే నేను తీసుకున్నాను. ఇప్పుడే కొంచెం సోషల్ మీడియా స్టార్ట్ చేద్దామని తీసుకొని అప్పుడే బైక్ రైడ్ చేస్తుంటాం. అదే ప్లాన్ ఉండే గోప్రో, అసలు దాని గురించి ఐడియా లేదు. తీసుకోవచ్చు, బాగుంటుంది, క్లారిటీ అంతా బాగుంటుంది. ಈ ಜಾಗ ನಾನು ಮೊದಲೇ ಹೇಳ್ದಂಗೆ ಇದಿರೋದು ಆಂಧ್ರ ಪ್ರದೇಶದಲ್ಲಿ ಈ ಒಂದು ಜಾಗಕ್ಕೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಕೂಡ ಹೊಂದಿದೆ. ಪೆನುಕೊಂಡ ಎಂಬ ಹೆಸರು ಹೇಗೆ ಬಂತಪ್ಪ ಅಂದರೆ, ಪೆನುಕೊಂಡ ಅನ್ನೋದು ತೆಲುಗು ಪದಗಳಿಂದ ಬಂದಿರೋದು. ಪೆನು ಅಂದರೆ ದೊಡ್ಡ, ಕೊಂಡ ಅಂದರೆ ಗುಡ್ಡ, ಬೆಟ್ಟ ಅಂತ ಅರ್ಥ, ಅಂದರೆ ದೊಡ್ಡ ಬೆಟ್ಟ ಅಂತ ಅರ್ಥ. ಈ ಕೋಟೆಯಲ್ಲಿ ಸುಮಾರು ಅಂದರೆ ಲೋಕಲ್ ಕಿಂಗ್ಸ್ ಅಂದರೆ ಸ್ಥಳೀಯ ರಾಜ್ಯರುಗಳು ಆಳ್ತಾ ಇದ್ರು. ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ನಡೆಸಿರುವಂಥ ಇತಿಹಾಸ ಕೂಡ ಇದೆ ಅಂತೆ. ಅಂದರೆ 1565ರಲ್ಲಿ ತಾಳಿಕೋಟೆ ಯುದ್ಧ ಆದಮೇಲೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಹಂಪಿಯಿಂದ ಈ ಜಾಗನ ಅವರು ಮಾಡಿದ್ರಂತೆ. ಅಂದರೆ ವಿಜಯನಗರದ ರಾಜಧಾನಿಯನ್ನಾಗಿ ಈ ಒಂದು ಪೆನುಕೊಂಡ ಜಾಗನ ಮಾಡಿದ್ರಂತೆ. ಇಲ್ಲಿ ನೋಡಿ, ಪೆನುಕೊಂಡ ಇದರಲ್ಲಿ ಸುಮಾರು ಹಳೆ ಟೆಂಪಲ್ಗಳಿದೆ, ದೇವಸ್ಥಾನಗಳಿದೆ. ಇವಾಗೆಲ್ಲ ಇದೆಲ್ಲ ಹಾಳಾಗಿದೆ, ಬಿದೋಗಿದೆ, ತುಂಬ ಹಾಳಾಗಿದೆ. ಇವಾಗ ಮುಂಚೆ ಇಲ್ಲಿ ದೇವಾಲಯಗಳು ಇತ್ತು ಅನ್ನೋದು ಈ ಒಂದು ಇತಿಹಾಸ, ಇಲ್ಲಿನ ಇತಿಹಾಸ ಹೇಳುತ್ತೆ. ತುಂಬ ಸಕ್ಕತ್ತಾಗಿದೆ ಜಾಗ ನೋಡಿ. ಇದೆಲ್ಲ ಒಂದು ದೇವಸ್ಥಾನ ಇರೋವಂಥ ಜಾಗ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಅವಾಗಿನ ಕಾಲದ ಕಂಬಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ವಿಜಯನಗರ ಸಾಮ್ರಾಜ್ಯ ಇಲ್ಲಿತ್ತು ಅನ್ನೋದು ನಮಗೂ ಅರಿವಾಗುತ್ತೆ. ಇದು ಒಂದು ಯಾವುದೋ ಒಂದು ದೇವಸ್ಥಾನ ಇವಾಗ ಬಿದ್ದೋಗಿದೆ. ಇಲ್ಲಿ ನೋಡಿ, ಕೆಲವೊಂದು ವಿಗ್ರಹಗಳನ್ನ ನಾವು ನೋಡ್ಬೋದು. ಇಲ್ಲಿ ಆಂಜನೇಯ, ನೋಡಿ ಇಲ್ಲಿ ಒಂದು ದೇವಸ್ಥಾನ, ಚಿಕ್ಕ ದೇವಸ್ಥಾನ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಇದು ನೋಡಿ, ಇದು ನಮ್ಮ ವಿಜಯನಗರ ಸಾಮ್ರಾಜ್ಯ ಇಲ್ಲಿವರೆಗೂ ಇತ್ತು ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ತುಂಬ ಒಳ್ಳೆ ಜಾಗ ಇದು. ಅಲ್ಲಿವರೆಗೂ ಸಖತ್ತಾಗಿದೆ. ಆಲ್ರೆಡಿ ಬೈಕರ್ಸ್ ಬರ್ತಾ ಇದ್ದಾರೆ. ರೋಡ್ ವ್ಯೂ ಮಾತ್ರ ಸಖತ್ತಾಗಿದೆ. ರೋಡ್ ವ್ಯೂ ತುಂಬ ಸಖತ್ತಾಗಿದೆ. ಬನ್ನಿ, ಇಳಿಯುವಾಗ ಹೆಂಗಿದೆ ಫೀಲಿಂಗ್ ನೋಡೋಣ ರೈಡ್ದು. ಎಲ್ಲ ಬೈಕರ್ಸ್ ಇವಾಗ ಬರ್ತಾ ಇದ್ದಾರೆ. ಮೇಲೆ ಹತ್ಬೇಕಾದ್ರೆ ಒಂಥರ ಫೀಲಿಂಗು, ಇಳಿಬೇಕಾದ್ರೆ ಇನ್ನೂ ಸಖತ್ತಾಗಿರುತ್ತೆ. ನೋಡಿ, ವ್ಯೂಸ್ ಎಲ್ಲ ತುಂಬ ಸಖತ್ತಾಗಿದೆ. ಬೈಕರ್ ಸ್ಪಾಟ್ ಅಂತಲೇ ಹೇಳ್ಬೋದು ಇದನ್ನು. ವಾವ್, ರಿಯಲಿ ತುಂಬ ಸಖತ್ತಾಗಿರೋವಂಥ ಜಾಗ ಇದು. ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಸೋಲೋ ರೈಡ್ ಬಂದ್ರೂ ಒಂದೊಳ್ಳೆ ಜಾಗಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಖಂಡಿತ ನೀವೆಲ್ಲ ಪ್ಲ್ಯಾನ್ ಮಾಡಿ. ಇದು ಬೆಂಗಳೂರಿಂದ ಜಸ್ಟ್ 130 ಕಿಲೋಮೀಟ್ರ್, 2 ಅವರ್ಗೆ ನೀವು ಬಂದುಬಿಡ್ಬೋದು. ಇಲ್ಲಿ 24 hours ಓಪನ್ ಇರುತ್ತಂತೆ. ಬಟ್ ನೀವೇನೇ ಇದ್ರೂ 6 o'clock ಮೇಲೆ ಪ್ಲ್ಯಾನ್ ಮಾಡಿ, ತುಂಬ ಸಖತ್ತಾಗಿರುತ್ತೆ. ಅದರಲ್ಲೂ ಸನ್ರೈಸ್ ನೋಡೋದಕ್ಕೆ ತುಂಬ ಸಖತ್ತಾಗಿರುತ್ತೆ ಈ ಜಾಗ.
ನಿಜ ನೋಡಿ ಏನು ಸಖತ್ತಾಗಿದೆ. ವಾವ್, ನಿಜವಾಗ್ಲೂ ಒಂದು ಒಳ್ಳೆ ಜಾಗ ಇದು. ರೋಡ್ ಏನು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಅವತ್ತಿನ ಕಾಲದಲ್ಲಿ ಈ ಥರ ಒಂದು ರೋಡ್ ಮಾಡಿ, ಇವತ್ತಿನ ಕಾಲದಲ್ಲಿ ಅದನ್ನು ಇಂಪ್ರೂವ್ ಮಾಡಿ, ಒಳ್ಳೆ ಟಾರ್ ರೋಡ್ ಮಾಡಿ, ಒಳ್ಳೆ ಸೇಫ್ಟಿ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಹುಡುಗರು ನೋಡಿ ಇಲ್ಲೆಲ್ಲ ಲವ್ ಇದೆಲ್ಲ ಬರೆದೋಗಿದ್ದಾರೆ. ಈ ಥರ ನಮ್ಮ ಜನಕ್ಕೆ ಪುಸ್ತಕದಲ್ಲಿ ಬರೀರೋ ಅಂದರೆ ಓದುವಾಗ ಬರೆಯಲ್ಲ, ಹಿಂಗೆ ಗೋಡೆಗಳ ಮೇಲೆ ಹೊಸ ರೋಡ್ ಮಾಡ್ತಾಯಿದ್ರೆ ರೋಡ್ಗಳ ಮೇಲೆ ಗೀಸ್ತಾರೆ. ಅವರು ಕೊನೆವರೆಗೂ ಅವ್ರ ಜೊತೆಲಿ ಇರ್ತಾರೆ ಇಲ್ಲೋ ಗೊತ್ತಿಲ್ಲ, ಅವ್ರು ಬರೆದಿರೋದು ಮಾತ್ರ ಅಜರಾಮರ, ಶಾಶ್ವತವಾಗಿರುತ್ತೆ. ನಮ್ಗೆ ಹಾಕಬೇಕು ಅಲ್ವಾ? ವಾವ್, ನಿಜವಾಗ್ಲೂ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಗ್ರೂಪ್ ಟ್ರಿಪ್ ಬರ್ತೀನಿ ಅಂತ ಹೇಳಿದ್ದೀನಿ, ಗ್ರೂಪ್ ರೈಡು ನೋಡಿ. ಬೈಕ್ ರೈಡರ್ಸ್ ಬರ್ತಾ ಇದ್ದಾರೆ ಇವಾಗ. ಇವರೆಲ್ಲ ಅಲ್ಲಿದ್ರು ಟೋಲ್ ಹತ್ರ ನಾನು ನೋಡಿದಾಗ. ನಾನು ವಾಪಸ್ ಹೋಗ್ತಾ ಇದ್ದೀನಿ, ಅವ್ರು ಇವಾಗ ಬರ್ತಾವ್ರೆ. ಗ್ರೂಪ್ ರೈಡ್ ಬರ್ತೀನಿ ಅಂತ ಹೇಳಿದ್ದೀನಿ ಆ ಹುಡುಗನಿಗೆ. ಆ ಹುಡುಗ ನಂಬರ್ ತೊಗೊಂಡಿದ್ದಾನೆ. ಅದಾದಮೇಲೆ ಅವನಿಗೆ ತುಂಬ ಕ್ಯೂರಿಯಾಸಿಟಿ, ಇದು ಒಂದು ಗೋಪ್ರೋ ತೊಗೋಬೇಕು, ಒಂದು ಕ್ಯಾಮ್ರಾ ತೊಗೋಬೇಕು ಅಂತ. ಅವ್ರು ಆ್ಯಕ್ಚುಲಿ ಕ್ಲೈಮ್ ಮಾಡ್ತಾರಂತೆ, ಅದಕ್ಕೆ ಅವ್ರು ಬೆಡ್ಡೆಲ್ಲ ತೊಗೊಂಡೋಗ್ತಾ ಇದ್ದಾರೆ ಸೇಫ್ಟಿಗೆ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಅವನ ಜೊತೆ ಮೀಟ್ ಆಗಿ ಟ್ರೆಕ್ಕಿಂಗ್ ಕೂಡ ಮಾಡೋಣ. ಆ ಕಡೆ ಟ್ರೆಕ್ಕಿಂಗ್ ಮಾಡ್ಬೋದಂತೆ, ಅಲ್ಲೆಲ್ಲ ಕೇವ್ಸ್ ಇದೆಯಂತೆ, ಗುಹೆ ಎಲ್ಲ ಇದೆಯಂತೆ, ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಬೋದು ಅಂತ ಹೇಳ್ದ ಹುಡುಗ. ನೆಕ್ಸ್ಟ್ ಟೈಮ್ ಬಂದಾಗ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಆ ಟ್ರೆಕ್ಕಿಂಗಿಗೆ. ಆ ವ್ಯೂ ಮಾತ್ರ ಸಖತ್ತಾಗಿದೆ. ಕೊಂಡ ಕೊಂಡ ಕೊಂಡ, ಎಲ್ಲಿ ನೋಡಿದ್ರು ಗುಡ್ಡ ಬೆಟ್ಟನೇ ಇಲ್ಲಿ.